ಈ ಒಂದು ಪ್ರಕರಣ ನೋಡೋದಾದ್ರೆ ಅಂದ್ರೆ ಮಧು ಬಂಗಾರಪ್ಪನವರು ಏನ್ ಕೆಲಸ ಮಾಡ್ತಿದ್ದಾರೆ ಇದು ಕೂಡ ಪ್ರಶ್ನೆ ಆಗುತ್ತಲ್ವಾ? ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಾನು ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಹೇಳಿ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಧ್ವನಿ ಇಲ್ಲದವರ ಧ್ವನಿ, ಈಸ್ ದ ವಾಯ್ಸ್ ಆಫ್ ದ ವಾಯ್ಸ್ಲೆಸ್. ಆಮೇಲೆ ಶೋಷಿತ ವರ್ಗದ ಒಬ್ಬ ನಾಯಕ. ಎಲ್ಲ ಶೋಷಿತ ವರ್ಗ ಇವತ್ತು ನಮ್ಮ ರಾಜ್ಯದ ಏನು 80% ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ತಾ ಇದ್ದಾರೆ. ಈಸ್ ಎ ರ್ಯಾಲಿಂಗ್ ಫ್ಯಾಕ್ಟರ್. ಇವಾಗ ನೋಡಿ, ನೀವು ಕರ್ನಾಟಕದ ಇತಿಹಾಸ ತೆಗೀರಿ. ಯಾವಾಗ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಒಬ್ಬ ನಾಯಕ ಯಾವಾಗ ಆಗ್ತಾನೋ ಅವಾಗೆಲ್ಲ ಈ ಪಟಭದ್ರ ಹಿತಾಸಕ್ತಿಗಳು ಯಾರ್ಯಾರು ಇರ್ತಾರೋ, ಜಾತಿವಾದಿಗಳು, ಕೋಮುವಾದಿಗಳು ಒಂದಾಗ್ಬಿಟ್ಟು ಅವ್ರ ಮೇಲೆ ಗೂಬೆ ಕೂರ್ಸೋ ಕಾರ್ಯಕ್ರಮ ಮಾಡ್ತಾರೆ. ಇದಕ್ಕಿನ್ನ ವರ್ಸ್ಟ್ ಚಾರ್ಜಸ್ ಇತ್ತು. ಇವತ್ತು ಏನ್ ಇವರು ಗವರ್ನರ್ಗೆ ಕೊಟ್ಟಿದಾರಲ್ವ, ಕಂಪೇರ್ ಮಾಡ್ತಾರ ಯಾರ ವಿರುದ್ಧ ಗೊತ್ತಾ? ಯಡಿಯೂರಪ್ಪ ವಿರುದ್ಧ ಎಷ್ಟು ಕೇಸುಗಳು ಗೊತ್ತಾ ನಿಮ್ಗೆ? 15ರಿಂದ 16 ಕೇಸುಗಳು. ಅದರಲ್ಲಿ ಲೋಕಾಯುಕ್ತನೇ ಇಂಡಿಕ್ಟ್ ಮಾಡಿದ್ದವ್ರಿಗೆ. ಚೆಕ್ ಮೂಲಕ ಪ್ರೇರಣಾ ಕೇಸಲ್ಲಿ ದುಡ್ಡು ತಗೊಂಡಿರೋ ಆರೋಪ ಇತ್ತು. ಆತರ ಯಾವ ಆರೋಪ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲಿಲ್ಲ. ಈ ಹುಲಿನ ಹೆಂಗೆ ನಾವು ಮಾಡಿ ಬದುಸ್ಬೇಕು, ಈ ಹುಲಿ ಮೇಲೆ ಏನನ್ನ ಓಡಿಸ್ಬೇಕು ಅಂದ್ರೆ ಈ ರಾಜ್ಯದ 80% ಏನ್ ಅಹಿಂದ ವರ್ಗ ಇದ್ದಾರೆ ಅವ್ರು ಸುಮ್ನೆ ಕೂರಲ್ಲ. ಇದೇ ಜೆಡಿಎಸ್ಗೆ, ಇದೇ ಬಿಜೆಪಿಗೆ ಯಾರ್ಯಾರು ಪಟಭದ್ರ ಹಿತಾಸಕ್ತಿಗಳು, ಮುಂದುಳಿದ ವರ್ಗದ ಯಾರು ನರಿಗಳಿದಾರಲ್ವಾ ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ತಾರೆ. ನೀವು ಗವರ್ನರ್ ಎಲ್ಲ ಸೇರ್ಬಿಟ್ಟು ನೀವೇನ ಒಂದು ಷಡ್ಯಂತ್ರ ರಚನೆ ಮಾಡ್ಬಿಟ್ಟು ನೆಕ್ಸ್ಟ್ ದೇವರಾಜ್ ಅರಸ್ ಆಗ್ತಾ ಇರುವ ಒಬ್ಬ ಸಿದ್ದರಾಮಯ್ಯ ಮೇಲೆ ನೀವು ಪ್ರಹಾರ ಮಾಡ್ಬೋದು. ಆದ್ರೆ ಅವ್ರ ಹಿಂದೆ ದೊಡ್ಡ ಪಡೆ ಇದೆ ಅನ್ನೋದು ಮರಿಬೇಡಿ. ನೀವೇನು ಅಮಾಯಕ ಪಾರ್ವತಿ ಸಿದ್ದರಾಮಯ್ಯ ಅವರು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಅಮಾಯಕ ಮಹಿಳೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನ ಏನು ಇವತ್ತು ನೀವು ಒಂದು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದೀರಾ? ಆ ಹೆಣ್ಣು ಮಗಳದ 3 ಎಕರೆ 16 ಕುಂಟೆ ಹೋಗಿರೋದು ಮರಿಬೇಡಿ. ಅರ್ಥ ಆಯ್ತಾ? ಅಂತ ಒಂದು ಹೆಣ್ಣು ಮಗನ ತಂದ್ಬಿಟ್ಟು ನೀವು ಗೂಬೆ ಕೂರ್ಸ್ಕೊಂತ ಅಹಿಂದ ಹುಲಿನ ಕೆಳಗಿಳಿಸಿದ್ರೆ ಕರ್ನಾಟಕದ 80% ಇರುವ SC, ST, OBC ಮೈನಾರಿಟೀಸು ಮತ್ತೆ ಎಲ್ಲರೂ ಅವ್ರ ಪರವಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀವು ಜೂಟ ಕೇಸ್ ಹಾಕಿದ್ರೆ ನಿಮ್ಮನ್ನ ತಕ್ಕ ಪಾಠ ಕಲಿಸ್ತಾರೆ ನಿಮ್ಗೆ ಕರ್ನಾಟಕದ ಜನ ಅಂತ ನನ್ನ ಸಿದ್ದರಾಮಯ್ಯ